ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಇಂದಿನ ವಿಡಿಯೋದಲ್ಲಿ ಎರಡು ಮುಖ್ಯ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಿರುವರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ಇಂದಿನ ಒಂದು ವಿಡಿಯೋದಲ್ಲಿ ಮೊದಲನೇ ಮುಖ್ಯ ವಿಚಾರ, ಇತ್ತೀಚೆಗೇನು 56% ರಿಸರ್ವೇಷನ್ ಆಧರಿಸಿ KS ನೇಮಕಾತಿ ಮಾಡಿತ್ತಲ್ಲ, ಆ ಒಂದು ಮಾಹಿತಿ ಇದೆ. ಜೊತೆಗೆ ಎರಡನೇ ಮಾಹಿತಿ ಏನು ಅನ್ನೋದಾದರೆ KS ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಇದೆ. ಮೊದಲನೇ ವಿಚಾರದ ಬಗ್ಗೆ ಹೇಳೋದಾದರೆ, ಇತ್ತೀಚೆಗೆ ಏನಾಗಿದೆ, KS ನೇಮಕಾತಿಯಲ್ಲಿ 56 ರಿಸರ್ವೇಷನ್ ಆಧರಿಸಿ ಗೆಜೆಟೆಡ್ ಪ್ರೊಬೇಷನರಿ 2024 ಹುದ್ದೆಗಳನ್ನು ಕಾಲ್ಫರ್ ಮಾಡಿತ್ತು. ಇತ್ತೀಚೆಗೆಲ್ಲ ಪ್ರಿಲಿಮ್ಸ್ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಕೂಡ ನಡೆದಿದೆ. ಈ ಒಂದು ನೇಮಕಾತಿಯನ್ನು 56 ರಿಸರ್ವೇಷನ್ ಆಧರಿಸಿರುವಂತಹ ನೇಮಕಾತಿಯನ್ನು ಪ್ರಶ್ನಿಸಿ BN ಮಧು ಅವರು KATಯಲ್ಲಿ ದಾವೆ ಹೂಡಿದ್ರು ಪ್ರಕರಣವನ್ನು. ಆ ಒಂದು ಪ್ರಕರಣವನ್ನು ಏನು ದಾವೆ ಹೂಡಿರುವಂತಹ ಪ್ರಕರಣವನ್ನು ವಿಚಾರಣೆ ನಡೆಸಿರುವಂತಹ KAT ಈ ಒಂದು ಅಧಿಸೂಚನೆ ಇಂದಿರಾ ಸಾಹ್ನಿ ಕೇಸ್ ಆಧರಿಸಿ ಏನು ಈ ಒಂದು ಅಧಿಸೂಚನೆಯನ್ನು ರದ್ದು ಮಾಡಿತ್ತು. ಹಾಗೆಯೇ ಸರ್ಕಾರಕ್ಕೆ ಪುನರ್ ಅಧಿಸೂಚನೆ ಹೊರಡಿಸುವಂತಹ ಅಧಿಕಾರವನ್ನು ಸರ್ಕಾರಕ್ಕೆ ನೀಡಿತ್ತು. ಇದು ಇಲ್ಲಿವರೆಗಿನ ಈ ಪ್ರಕರಣದ ಒಂದು ಪ್ರಗತಿಯಾಗಿತ್ತು. ಹಾಗೆಯೇ ಸರ್ಕಾರ ಈ ಒಂದು KATಯ ಒಂದು ಆದೇಶವನ್ನು ಮತ್ತೆ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿತ್ತು. ಹಾಗಾಗಿ ಈ ಒಂದು ಪ್ರಕರಣದ ಬಗ್ಗೆ ಕುತೂಹಲ ಮೂಡಿತ್ತು. ನಿನ್ನೆ ಏನು ಹೈಕೋರ್ಟ್ನ ಮಾಹಿತಿ ಆಧರಿಸಿ ಏನು ಡೇಟ್ನ ಆಧರಿಸಿ ಇವತ್ತು 8/7/2025 ಏನು ಹೈಕೋರ್ಟ್ನಲ್ಲಿ ಏನು ಈ ಪ್ರಕರಣ ವಿಚಾರಣೆಗೆ ಬಂದಿತ್ತು. ಇಂದಿನ ಹೈಕೋರ್ಟ್ನ ಪ್ರಕರಣದಲ್ಲಿ ವಿಚಾರಣೆಯಲ್ಲಿ ಏನಾಯಿತು ಅನ್ನೋದನ್ನು ನೋಡೋದಾದರೆ, ಇಂದಿನ KS ಏನು 56 ರಿಸರ್ವೇಷನ್ ಪ್ರಕರಣದ ವಿಚಾರಣೆಯನ್ನು ದ್ವಿಸದಸ್ಯರ ಪೀಠ ಕ್ಕೆ ಬಂದಿತ್ತು. ಅವರು ಈ ಪ್ರಕರಣವನ್ನೇ ಯಾವುದೇ ವಿಚಾರಣೆ ಮಾಡದೆ ಮತ್ತು ಪ್ರಕರಣದ ಗಂಭೀರತೆಯನ್ನು ಆಧರಿಸಿ ಅವರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಪೀಠಕ್ಕೆ ಈ ಪ್ರಕರಣವನ್ನು ವರ್ಗಾವಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಮುಂದೆ ಯಾವ ದಿನಾಂಕದಂದು ಈ ಪ್ರಕರಣ ವಿಚಾರಣೆ ಬರುತ್ತೆ, ಆವತ್ತಿನ ದಿನ ಈ ನೇಮಕಾತಿಯ ಏನಾಗ್ಬೋದು ಎನ್ನುವಂತಹ ಮಾಹಿತಿ ನಮಗೆಲ್ಲ ಗೊತ್ತಾಗಲಿದೆ. ಇದು ಮೊದಲ ವಿಚಾರವಾಗಿತ್ತು. ಹಾಗೆಯೇ ಇನ್ನು ಎರಡನೇ ವಿಚಾರ ಏನು ಅನ್ನೋದಾದರೆ, ಇತ್ತೀಚೆಗೆಲ್ಲ ಸ್ಪರ್ಧಾರ್ಥಿಗಳು ಪೂರ್ವಭಾವಿ ಪರೀಕ್ಷೆಯನ್ನು ಬರೆದು ಪೂರ್ವಭಾವಿ ಪರೀಕ್ಷೆಯನ್ನು ಉತ್ತೀರ್ಣಗೊಂಡು ಮುಖ್ಯ ಪರೀಕ್ಷೆಯನ್ನು ಬರೆದಿದ್ದರು. ಆ ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನ ಕಾರ್ಯ ಆರಂಭಗೊಂಡಿದೆಯೇ ಇಲ್ಲವೇ ಎಂಬುದನ್ನು ಹೇಳೋದಾದರೆ, ಇತ್ತೀಚಿನ ಮಾಹಿತಿಗಳನ್ನು ಆಧರಿಸಿ KPSC ಇದೆಯಲ್ಲ, KPSC ಏನು ಮುಖ್ಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು 2 ತಿಂಗಳಾದರೂ ಸಹ ಆರಂಭ ಮಾಡಿಲ್ಲ ಎನ್ನುವಂತಹ ಮಾಹಿತಿ ದೊರೆತಿದೆ. ಯಾಕೆಂದರೆ ಇದು ಕಾನೂನಾತ್ಮಕವಾದಂತಹ ಪ್ರಕರಣ ಆಗಿರೋದ್ರಿಂದ, ಇದು KAT ಆದೇಶ ನೀಡಿರೋದ್ರಿಂದ ಸದ್ಯಕ್ಕೆ KPSC KS ಏನು ನೇಮಕಾತಿ ಪ್ರಕ್ರಿಯೆಯನ್ನು ಈ 2 ತಿಂಗಳ ಕಾಲ ಸ್ಥಗಿತಗೊಳಿಸಿದೆ. ಯಾವುದೇ ಮೌಲ್ಯಮಾಪನ ಕಾರ್ಯ ಆರಂಭಗೊಂಡಿಲ್ಲ ಎನ್ನುವಂತಹ ಮಾಹಿತಿ ದೊರೆತಿದೆ. ಜೊತೆಗೆ ಬೆಳಗ್ಗೆ ಕನ್ನಡ ಪ್ರಭ ಏನು ಪತ್ರಿಕೆಯಲ್ಲಿ ಕೂಡ ಈ ವಿಚಾರದ ಬಗ್ಗೆ KS ನೇಮಕಾತಿಯ ಬಗ್ಗೆ ವರದಿಯಾಗಿತ್ತು. ಯಾಕಂತಂದರೆ ಇದು ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನ ಪ್ರಕ್ರಿಯೆ ತುಂಬ ವೆಚ್ಚದಾಯಕ ಆಗಿರೋದ್ರಿಂದ ಈ ಎಲ್ಲ ಏನು ನ್ಯಾಯಾಂಗ ಪ್ರಕರಣಗಳನ್ನು ಈ ಕೇಸನ್ನು ಹೈಕೋರ್ಟ್ನ ಹಿಯರಿಂಗನ್ನು ನೋಡ್ಕೊಂಡ್ಬಿಟ್ಟು ಇವ್ಯಾಲ್ಯೂಯೇಷನ್ ಮಾಡಬೇಕು ಬೇಡವಾ ಅಂಥೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ನೇಮಕಾತಿ ಪ್ರಕ್ರಿಯೆ ಏನು ಮೌಲ್ಯಮಾಪನ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಈಗ ತಡೆ ನೀಡಲಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಈಗೇನು KS 56 ರಿಸರ್ವೇಷನ್ ಮಾಹಿತಿ ಏನು ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ರಲ್ಲ ಅದರ ಮಾಹಿತಿ, ಮತ್ತು KS ಮುಖ್ಯ ಪರೀಕ್ಷೆ ಬರೆದಿರುವಂತಹ ಅಭ್ಯರ್ಥಿಗಳಿಗೆ ಏನು ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಿದೆ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರಲ್ಲ, ಅದರ ಕುರಿತಾದಂತಹ ಇತ್ತೀಚಿನ ಅಪ್ಡೇಟನ್ನು ನಿಮ್ಮೊಂದಿಗೆ ತಿಳಿಸಿದ್ದೇನೆ. ಹಾಗೆಯೇ ಇತ್ತೀಚಿನ ಏನು KPSC ಅಥವಾ ಇತರ KS ನೇಮಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ಗಳಿಗಾಗಿ ನೀವು ನಮ್ಮ ವಿಡಿಯೋಗಳನ್ನು ಎಲ್ಲ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರಗಳು.